ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. 2 ಚಮಚ ಎಣ್ಣೆ, 1 ಚಮಚ ತುಪ್ಪ, ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಲವಂಗ, 2 ಪೀಸ್ ಚಕ್ಕೆ, ಏಲಕ್ಕಿ 2 ಸಿಪ್ಪೆ ಸಮೇತ ಹಾಕೊಳ್ಳಿ. ಈರುಳ್ಳಿ 2 ಕಟ್ ಮಾಡಿರೋದು. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಲಿ. ಅರ್ಧ ಫ್ರೈ ಆದಮೇಲೆ ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಚಮಚ ಜಜ್ಜಿರೋದು ಹಾಕೊಬೇಕು, ಟೇಸ್ಟ್ ಇರುತ್ತೆ. ಗೋಡಂಬಿ 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮೊಟೊ 2, ತೆಂಗಿನಕಾಯಿ ತುರಿ 2 ಇಡಿ, ಎಲ್ಲ ಫ್ರೈ ಮಾಡ್ಕೊಳ್ಳಿ. ಗಸಗಸೆ 1/2 ಚಮಚ, ಎಣ್ಣೆಲಿ ಫ್ರೈ ಆಗಿರೋದನ್ನೆಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ 1.5 ಚಮಚ, ಕಾಳು ಮೆಣಸಿನ ಪುಡಿ 1/2 ಚಮಚ, ಅರಿಶಿನ 1/2 ಚಮಚ, ಗರಂ ಮಸಾಲೆ 1/4 ಚಮಚ. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ. ರುಬ್ಬಿರೋದು ಸ್ವಲ್ಪ ತರ್ತರಿ ಆಗಿರಲಿ, ಫುಲ್ ನೈಸ್ ಆಗೋದು ಬೇಡ. ತರ್ತರಿ ಇದ್ದರೆ ತುಂಬ ಟೇಸ್ಟಿ ಇರುತ್ತೆ. ಬಾಣಲಿಗೆ ಎಣ್ಣೆ 2 ಚಮಚ, ಒಣಮೆಣ್ಸಿನ್ಕಾಯಿ 1, ಪಲಾವ್ ಎಲೆ 2, ಸೋಂಪು ಕಾಳು 1/2 ಚಮಚ ಹಾಕಿ ಹುರ್ಕೊಳ್ಳೋಣ. ರುಬ್ಬಿರೋದನ್ನು ಇದಕ್ಕೆ ಹಾಕೊಳ್ಳೋಣ. ರುಬ್ಬಿರುವ ಮಸಾಲೆನ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು, 1-3 ನಿಮಿಷ ಫ್ರೈ ಮಾಡ್ಕೊಬೇಕು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆಯಲ್ಲಿ ಹುರಿದಿರೋ ಪನ್ನೀರು, ಬೆಣ್ಣೆ 3 ಚಮಚ. 1-2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ ಬಟರ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.